ಮೋನಿಶ. ನಾನು 5ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನಾನು ಇಂದು 12ನೇ ಶತಮಾನದ ಮಹಿಳಾ ವಚನಗಾರ್ತಿ ಹಾಗೂ ಅವರ ವಚನಗಳ ಬಗ್ಗೆ ವಿವರಿಸುತ್ತಿದ್ದೇನೆ. ಅಕ್ಕ ಮಹಾದೇವಿಯವರು ಚೈತ್ರ ಶುದ್ಧ ಹುಣ್ಣಿಮೆಯಂದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ನಿರ್ಮಲಾ ಶೆಟ್ಟಿ ಹಾಗೂ ತಾಯಿ ಸುಮತಿ. ಇವರು 434 ವಚನಗಳನ್ನು ರಚಿಸಿದ್ದಾರೆ. ಇವರು ಬರೆದಿರುವ ಕೆಲವು ವಚನಗಳು: ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆಯದ್ದಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ದೊರೆಗಳಿಗೆ ಹಂಚಿದೊಡೆಯದ್ದಯ್ಯ, ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯದ್ದಯ್ಯ, ಚನ್ನಮಲ್ಲಿಕಾರ್ಜುನ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸುಚಿನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿ ಇರಬೇಕು. ತಾಯಿ ತೊರೆದು ನಾನೇನು ಮಾಡುವೆ, ತಂದೆಯ ತೊರೆದು ನಾನೇನು ಮಾಡುವೆ, ಎತ್ತ ಮುಂದಾಗಿ ನಡೆದು ನಾನೇನು ಮಾಡುವೆ, ಚನ್ನಮಲ್ಲಿಕಾರ್ಜುನ. ಶಿವಶರಣ ಆಯ್ದ ಕೀಲಕ್ಕಮ್ಮ ಅವರು ಕ್ರಿಸ್ತಶಕ 12ನೇ ಶತಮಾನದ ವಚನಗಾರ್ತಿ. ಇವರು ಬಸವಣ್ಣನವರಿಗೆ ಸಮಕಾಲೀನವರು. ಇವರು ಕಾಯಕಯೋಗಿ ಆಯ್ದ ಕಿಮ್ಮರಯ್ಯ ಅವರ ಧರ್ಮಪತ್ನಿ. ಇವರು ರಾಯಚೂರು ಜಿಲ್ಲೆಯ ಅಮರೇಶ್ವರ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಬರೆದಿರುವ ಕೆಲವು ವಚನಗಳು: ಆಸೆ ಎಂಬುವುದು ಅರಸನಿಗಲ್ಲದೆ ಶಿವಭಕ್ತರಿಗೆ ಉಂಡಯ್ಯ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಡಯ್ಯ, ಈ ಆಸೆ ನಿನಗೇಕೆ, ಈಶ್ವರನೊಬ್ಬ ಮಾರಯ್ಯ ಪ್ರಿಯ ಅಮರೇಶ್ವರ. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ನಡೆಯಿಲ್ಲದ ನುಡಿ ಹರಿವಿಗೆ ಹಾನಿ, ಕೊಡದೆ ಜಾಗಿ ಎನಿಸಿಕೊಂಬುವುದು ಮೂಡಿ ಇಲ್ಲದ ಶೃಂಗಾರ, ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸುಜನವ ತುಂಬಿದಂತೆ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ. ಈ ನಂಬಿಕೆಯವರು 12ನೇ ಶತಮಾನದ ಏಪ್ರಿಲ್ 30 ಮಂಗಳವೇಡಿಯಲ್ಲಿ ಜನಿಸಿದರು. ಇವರ ತಂದೆ ದಂಡನಾಯಕ ಸಿದ್ದಣ್ಣ ಹಾಗೂ ತಾಯಿ ಪದ್ಮಾ ಗಾಂಧಿ. ಇವರ ಪತಿ ಬಸವಣ್ಣನವರ ಮಗ ಬಾಲಸಂಗಯ್ಯ ಮತ್ತು ಇವರ ಅಂಕಿತ ನಾಮ ಸಂಗಯ್ಯ. ಇವರು ಬರೆದಿರುವ ಕೆಲವು ವಚನಗಳು: ಅನ್ನಮ್ಮನ ಸಂಘ, ಅಜ್ಜಣ್ಣನ ಸಂಘ, ಚಿಕ್ಕಯ್ಯನ ಸಂಘ, ಎಲ್ಲರ ಸಂಘ, ಮಾನ್ಯರ ಸಂಘ, ಜತಿಗಳ ಸಂಘ, ಯತಿಗಳ ಸಂಘ, ಎಲ್ಲರ ಸಂಘ, ಎನ್ನ ಸಂಘ, ಎನ್ನ ಬಸವಯ್ಯನ ಸಂಘ. ಊಟವನ ಹೋದಡೆ ಆ ಊಟವೇ ನನಗೆ ವಿಷವಾಯಿತಲ್ಲ, ನಡೆಯಿಲ್ಲ ನುಡಿಯಿಲ್ಲ, ಕೇಳಲಿಲ್ಲ ಕಾಣಲಿಲ್ಲ, ಪ್ರಾಣವಿಲ್ಲ ಪ್ರಸಾದವಿಲ್ಲ ಸಂಗಯ್ಯ. ಗಂಗಾಂಬಿಕೆ ದೇವಿಯವರು ಬಿಚ್ಚಳ ರಾಜರ ಮಂತ್ರಿಯಾದ ಬಲದೇವ ಎನ್ನುವವರ ಪುತ್ರಿ. ಗಂಗಾಂಬಿಕೆ ದೇವಿಯವರು ಸಣ್ಣ ವಯಸ್ಸಿನಿಂದಲೇ ಬಲು ಪ್ರತಿಭಾವಂತೆ. ಸಾಹಿತ್ಯ ಸಂಗೀತವಲ್ಲದೆ ಕತ್ತಿವರಸೆಯಲ್ಲಿಯೂ ಗಂಗಾಂಬಿಕೆ ದೇವಿಯವರು ಎತ್ತಿದ ಕೈ. ಬಿಚ್ಚಳ ರಾಜರು ಗಂಗಾಂಬಿಕೆ ದೇವಿಯವರಿಗೆ ಬಸವೇಶ್ವರ ಎನ್ನುವವರು ಯೋಗ್ಯ ಪತಿ ಎಂದು ಇವರಿಗೆ ವಿವಾಹ ಮಾಡಿದರು. ಇವರು ಸಾವಿರಾರು ವಚನಗಳನ್ನು ರಚಿಸಿದ್ದಾರೆ. ಇವರು ಬರೆದಿರುವ ಕೆಲವು ವಚನಗಳು: ಪಂಚೇಂದ್ರಿಯ ವಿಷಯಗಳು ಈ ಶರೀರದ ಸಾತ್ವಿಕ ಭಕ್ತಿ, ಗುಣವನ್ನು ತಾಮಸ ಕುರುರ ಗುಣದ ಹುಲಿ ಭಕ್ಷಿಸಿದ್ದಲ್ಲ ಎಂದು ಗೋಗರಿಯುತ್ತಾಳೆ ಗಂಗಾಂಬಿಕೆ ತಾಯಿ. ಧನ್ಯವಾದಗಳು.